ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಸಂಡೇ ಟು ಯು ಆಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ನಾನೊಂದು ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮಾಡ್ತಿರೋ ರೆಸಿಪಿ ಬಂದು ಓಟ್ಸ್ ದೋಸೆ. ಅದಕ್ಕೆ ಬೇಕಾಗಿರೋ ತರಕಾರಿಗಳನ್ನ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡೈತೆ. ಈ ದೋಸೆಗೆ ತರಕಾರಿಗಳನ್ನ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು. ನಾನು ಚಿಕ್ಕದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ, ನೀವು ನೋಡ್ತಾ ಇದ್ದೀರಲ್ಲ. ನಾನು ಓಟ್ಸ್ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಆಲ್ರೆಡಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನಾನು ಇಬ್ಬರಿಗೆ ಮಾಡ್ತಾ ಇದ್ದೀನಿ, ಸೊ ನಾನು ತಗೊಂಡಿರೋ ಸ್ಪೂನಲ್ಲಿ 3 ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಬ್ಬರಿಗೆ ಏನಿಲ್ಲ ಅಂದರೂ 3 to 4 ದೋಸೆ ಆಗುತ್ತೆ ಈ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ಕೊಂಡ್ರೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಹೇಗೇನು ಇದು ಓಟ್ಸ್ ಪೌಡರಿಗೆ 3 ಸ್ಪೂನ್ ಬನ್ಸಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರವೆ ಆ್ಯಡ್ ಮಾಡೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಆಲ್ರೆಡಿ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು 2 ಕ್ಯಾರೆಟ್ನ ತುರ್ಕೊಂಡಿದ್ದೆ, 4ರಿಂದ 5 ಹಸಿರು ಮೆಣಸಿನ್ಕಾಯಿ, 10ರಿಂದ 12 ಬೀನ್ಸು, 3 ನೀರುಳ್ಳಿ ಹೆಚ್ಕೊಂಡಿದ್ದೆ, 2 ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಹೆಚ್ಕೊಂಡಿರೋ ಎಲ್ಲ ತರಕಾರಿನೂ ಓಟ್ಸ್ ಪೌಡರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ರೇಂಜ್ಗೆ ಹಾಕ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ನೀವು ಕಮ್ಮಿ ತಗೋಬೋದು, ಸ್ವಲ್ಪ ಜನ ಜಾಸ್ತಿ ಪೌಡರ್ನ ತಗೋಬೋದು ಓಟ್ಸ್ನ. ನೀವು ನೋಡ್ಕೊಂಡ್ಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ವಾಟರ್ ಆ್ಯಡ್ ಮಾಡೋಕ್ಕೂ ಮುಂಚೆ ತರಕಾರಿ ಜೊತೆಗೆ ನಾವು ತಗೊಂಡಿರೋ ಓಟ್ಸ್ ಪೌಡರ್ನ ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ. ಆ ತರಕಾರಿಗೆ ನಮ್ಮ ಓಟ್ಸ್ ಪೌಡ್ರು ಎಲ್ಲ ಅಂಟ್ಕೊಂಡಿದೆ ಅನ್ನೋಷ್ಟು ಗೊತ್ತಾಗುತ್ತೆ ನಮಗೆ, ನೋಡಿಕೊಂಡು ತಿರ್ಸ್ಕೊಳ್ಳಿ. ಅದಾದಮೇಲೆ ವಾಟ್ರನ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಸ್ಟಿರ್ ಮಾಡ್ತಾಯಿರಿ. ಒಂದೇ ಸಲ ವಾಟ್ರನ್ನ ಹಾಕಬೇಡಿ, ಜಾಸ್ತಿ ನೀರಾಗಿದ್ರೆ ಈ ಬ್ಯಾಟರು ಚೆನ್ನಾಗಿ ಬರಲ್ಲ ದೋಸೆ. ನಾನು ಆ್ಯಡ್ ಮಾಡ್ತಾ ಇದ್ದೀನಲ್ಲ, ಆ ಥರ ಆ್ಯಡ್ ಮಾಡಿಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಹೆಲ್ದಿ ರೆಸಿಪಿ ಇದು. ಬರೀ ಓಟ್ಸು ತಿನ್ನೋರಿಗೆ ಇಷ್ಟ ಆಗಲ್ಲ ನನಗೆ ಓಟ್ಸು ಅನ್ನೋರಿಗೆ ಇದು ಓಟ್ಸ್ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನಾನು ಇವಾಗ ಬಂದಿದೆಯಲ್ಲ, ಅಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದೆಲ್ಲ ಬ್ಯಾಟರ್ ರೆಡಿ ಆದಮೇಲೆ ಒಂದು ಪ್ಲೇಟು ಮುಚ್ಚಿಬಿಟ್ಟು ಒಂದು 15 ಮಿನಿಟ್ಸು ಅದು ನೆನ್ಕೊಳ್ಳೋಕ್ಕೆ ಬಿಟ್ಬಿಡಿ. ಈ ಟೈಮಲ್ಲಿ ತವಾ ಅಥವಾ ಹಂಚನ್ನ ನಿಮ್ಮ ಮನೇಲಿ ಏನು ಬಳಸ್ತಾ ಇದ್ದೀರೋ ಅದನ್ನು ಕಾಯಿಸ್ಲಿಕ್ಕೆ ಇಟ್ಬಿಡಿ. ಸೊ ಅದು 15 ಮಿನಿಟ್ಸಲ್ಲಿ ಅದು ಕಾದ್ಕೊಂಡು ರೆಡಿಯಾಗಿರುತ್ತೆ. ಅದು 15 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡಿ. ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆಬ್ವಿಯಸ್ಲಿ. ಎಗೇನ್ ನಿಮಗೆ ದೋಸೆ ಮಾಡೋಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇವಾಗ ಮಾಡ್ತಿದ್ದೀನಿ ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಅದಾದಮೇಲೆ ನನ್ನ ತವ ರೆಡಿ ಆಗಿತ್ತು. ನಾನು 1 ಸ್ಪೂನ್ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತವ ಮೇಲೆ. ಬೇಕಾದವ್ರು ತುಪ್ಪನೂ ಹಾಕ್ಕೋಬೋದು. 1 ಸ್ಪೂನ್ ಬ್ಯಾಟರ್ ಹಾಕ್ತಾಯಿದ್ದೀನಿ. ಓಟ್ಸ್ ದೋಸೆನ ಹಾಕಿದ ತಕ್ಷಣ ಬೇಗ ಸ್ಪ್ರೆಡ್ ಮಾಡಿಬಿಡ್ಬೇಕು, ಇಲ್ಲ ಅಂತಂದರೆ ಅದು ಹಂಗೆ ಗಟ್ಟಿಯಾಗಿ ದಪ್ಪ ಆಗಿಬಿಡುತ್ತೆ. ಸೊ ದೋಸೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ ಅಷ್ಟು ದಪ್ಪ ಆದರೆ. ಬೇಗ ಸ್ಪ್ರೆಡ್ ಮಾಡ್ಕೊಂಬಿಡಿ. ನಾನು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಮೇಲೆ ಎಗೇನ್ 1 ಸ್ಪೂನು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕಂದವ್ರು ತುಪ್ಪನೂ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹಸ್ಬೆಂಡಿಗೆ ತುಪ್ಪ ಇಷ್ಟ ಆಗಲ್ಲ, ಸೊ ನಾನು ಎಣ್ಣೆನೇ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ಪ್ಲೇಟ್ ಮುಚ್ಚಿಬಿಡಿ, ಅದಕ್ಕೆ ಮುಚ್ಚಿ ಬೇಯಲಿಕ್ಕೆ ಬಿಡಿ. ಓಪನ್ ಮಾಡಿದಾಗ ಮೇಲೆ ಏನು ಹಸಿ ಹಸಿ ಥರ ಕಾಣಿಸ್ಬಾರ್ದು. ಈಗ ನೋಡ್ತಾ ಇದ್ದೀರಲ್ಲ, ಇಷ್ಟು ಬೆಂದಿರಬೇಕು. ಬೆಂದಾದ್ಮೇಲೆ ಉಲ್ಟಾ ತಿರುವಾಕಿದ್ಮೇಲೆ ಹೆಂಚಿಂದ ಏನು ನಾವು ತಗೊಂಡಿರ್ತೀವಲ್ಲ ಸ್ಪೂನು, ಅದರಿಂದ ಪ್ರೆಸ್ ಮಾಡ್ತಾ ಇರಿ. ಸೊ ಇದು ಸ್ವಲ್ಪ ಲೇಟು ಬೇಯೋದು, ತಾಳ್ಮೆಗೆ ಬೇಯಿಸಿ, ತುಂಬ ಚೆನ್ನಾಗಿರುತ್ತೆ. ಹಸಿ ಹಸಿದು ತಗೊಂಡು ತಿನ್ನಬೇಡಿ. ಹಂಗೆ ತಿಂದ್ರೂ ಏನೂ ಆಗಲ್ಲ, ಯಾಕೆಂದರೆ ಇದು ಓಟ್ಸ್ ದೋಸೆ ಆಗಿರೋದ್ರಿಂದ. ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ನೋಡಿ, ಈ ಥರ ಬರುತ್ತೆ ದೋಸೆ, ತುಂಬ ಚೆನ್ನಾಗಿದೆ. ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಏನೋ ಟೇಸ್ಟಿಯಾಗಿರುತ್ತೆ. ನನ್ನ ಹಸ್ಬೆಂಡಿಗೂ ಕೊಟ್ಟು ಟೇಸ್ಟ್ ಮಾಡಿಸಿದೆ, ಅವ್ರು ತುಂಬ ಚೆನ್ನಾಗಿದೆ, ಸೂಪರಾಗಿದೆ ಅಂತ ಹೇಳ್ತಾಯಿದ್ರು. ನಾವು ಕಾಮನ್ನಾಗಿ ಇದನ್ನ ರೆಸಿಪಿ 2 to 3 ಡೇಸಿಗೆ ಮಾಡ್ಕೊಂಡು ತಿಂತಾ ಇರ್ತೀವಿ. ಅದಾದಮೇಲೆ ಟೀ ಮಾಡ್ಕೊಳ್ಳಿಲ್ಲ ಅಂದರೆ ಬ್ರೇಕ್ಫಾಸ್ಟ್ ಹೆಂಗೆ ಕಂಪ್ಲೀಟ್ ಆಗುತ್ತೆ ಹೇಳಿ. ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕುಡ್ಕೊಂಡು 3 ಜನನೂ ಫ್ರೆಶ್ ಅಪ್ ಆಗಿಬಿಟ್ಟು, ನನ್ನ ಕೊಲಿಗೊಬ್ರದ್ದು ಎಂಗೇಜ್ಮೆಂಟ್ ಸೆರೆಮನಿ ಇತ್ತು. ಸೊ ರೆಡಿ ಆಗಿ ಹೋಗೋಕ್ಕೆ ಕೆಳಗೆ ಬಂದ್ವಿ. ನನ್ನ ಮಗಳು ತುಂಬ ತರಲೆ ಮಾಡ್ತಾಯಿದ್ರು. ಫಸ್ಟು ಅವಳನ್ನ ಕೂರಿಸ್ಬಿಟ್ಟೆ ಕಾರಲ್ಲಿ.
ಹತ್ರ ಇತ್ತು ನಮ್ಮ ಮನೆಯಿಂದ, ಬೇಗನೆ ರೀಚ್ ಆದ್ವಿ. ರೀಚ್ ಆದ್ಮೇಲೆ ಅವ್ರಿಗೊಂದು ವಿಶ್ ಮಾಡ್ಬಿಟ್ಟು ಊಟ ಮಾಡಿ ವಾಪಸ್ ಮನೆಗೆ ಬಂದ್ವಿ. ಬಂದು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಗಳನ್ನ ಆಟ ಆಡಿಸಿ ಈಗೇನು ಅವಳು ಊಟಕ್ಕೆ ರಾತ್ರಿ ಒಂದು ಮಲ್ಟಿಗ್ರೇನ್ ದೋಸೆ ಮಾಡಿಸಿದೆ. ಮಾಡಿದ್ಮೇಲೆ ಅವಳು ಅವರಪ್ಪ ತಿನ್ಸೋ ಟೈಮಲ್ಲಿ ನಮ್ಮಿಬ್ಬರಿಗೆ ಒಂದು ಮ್ಯಾಗಿ ಮಾಡ್ಕೊಂಡಿದ್ದೀನಿ ತರಕಾರಿ ಎಲ್ಲ ಹಾಕ್ಬಿಟ್ಟು. ಇಬ್ರು ತಿಂದ್ಬಿಟ್ಟು ಸಂಡೇನ ಫುಲ್ಲು ಜೋಶಾಗಿ ಕಂಪ್ಲೀಟ್ ಮಾಡಿ ಆ ದಿನನ ತುಂಬ ಹೆಲ್ದಿಯಾಗಿ ಯೂಸ್ ಮಾಡ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾ ಬಾಯ್, ಟೇಕ್ ಕೇರ್.